First term of an AP is 5. And the last term is 45. The sum is 400. Find the number of terms in the common difference. ಇದುವರೆಗೂ ಒಂದಷ್ಟು ಪ್ರಾಬ್ಲಮ್ ಮಾಡಿರೋರು ನೋಡಿರ್ತೀವ್ರ, ಒಂದಷ್ಟು ಪ್ರಾಬ್ಲಮ್ ಮಾಡಿದ್ದೀವಿ. ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರು, ಇಲ್ಲಿ ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಗಿವನ್ ಬರೆದು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಫಾರ್ಮ್ನ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಕೊಡಿ. ಆಯ್ತಾ? ಸೊ ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಮೊದಲನೇದಾಗಿ ಫಸ್ಟ್ ಟರ್ಮ್ ಆಫ್ ಎನ್ AP is 5 ಅಂತ ಹೇಳಿದ್ರೆ A is equal to 5 ಅಲ್ವಾ? ಲಾಸ್ಟ್ ಟರ್ಮ್ ಎಷ್ಟು ಟರ್ಮ್ ಇದೆ ಗೊತ್ತಿಲ್ಲ, ಸೊ AN is equal to 45. The sum of terms SN is equal to 400. ಸೊ ಏನೇನು ಕಂಡುಹಿಡಿಬೇಕು? N is equal to what ಮತ್ತೆ D is equal to what ಅಲ್ವಾ? ಸೊ ಮುಂದಿನ ಭಾಗ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ನಾವು ಯಾವುದು ಡಿ ಎ ಪ್ಲಸ್ ಡಿ ಮೊದಲು ಆಗಲ್ಲ, ಡಿ ಆಗಲ್ಲ. ಎಸ್ ಎನ್ ನಲ್ಲಿ ಎ ಪ್ಲಸ್ ಎನ್ ಬೈ ಓಕೆ ಕ್ಯಾಲ್ಕುಲೇಟಿಂಗ್ ಎನ್ ಇದನ್ನು ಮಾಡ್ಬೋದು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎನ್ ಇದನ್ನು ಮಾಡ್ಬೋದು. ಸೊ ಎಸ್ ಎನ್ ಇಸ್ 400, ಎನ್ ನಮ್ಗೆ ಗೊತ್ತಿಲ್ಲ, ಎನ್ ಬೈ 2, ಎ ಇಸ್ 5 ಪ್ಲಸ್ 45. ಸೊ ಇದು 50 ಆಗುತ್ತೆ. 50 into 25, so 25. So 25 4 is 100, 16 is 400 alva. Therefore n is equal to 16. Simple. Next to calculating D. ಹೇಗೆ? use an is equal to a plus n minus 1 into D. So an 45, n ಬದಲಾಗಿ 45 ಬರಬಹುದು, a ಬದಲಾಗಿ 5, n ಕಂಡುಹಿಡಿಯಬೇಕು, d ಬಂದು ಓಕೆ ಡಿ ಕಂಡುಹಿಡಿಯಬೇಕು ಆ್ಯಕ್ಚುಲಿ, ಸಾರಿ. ಸೊ ಇದು 15 into D. ಸೊ ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ 40 ಆಗುತ್ತೆ. 40 is equal to 15D. 15 ಡಿವೈಡ್ ಮಾಡಿ, therefore D is equal to 8/3. ಸರಿನಾ? ಸೊ ಪಾಸ್ ಮಾಡ್ಕೊಂಡು ನೋಡೋರು ನೋಡ್ಬೋದು.